ಸೊ ಇವಾಗ ಬಟ್ಟೆಗಳನ್ನೆಲ್ಲ ನೋಡೋಣ, ಬನ್ನಿ ಹೋಗೋಣ. ಮೊನ್ನೆ ಲೈವ್ ಹೋಗಿದ್ದಾಗ ಹೇಳಿದ್ನಲ್ಲ ನಿಮಗೆ, ರೈನ್ಬೋ ಫ್ಯಾಷನ್ಸ್ ಅಲ್ಲೇನೆ 3 ವರ್ಷ ಆಯಿತು. ಇದನ್ನು ತಗೊಂಡು ಗ್ರೀನ್ ಕಲರು ಸೆಕೆಂಡ್ ಸ್ಟ್ಯಾಂಡರ್ಡ್ ಒಟ್ಟಿಗೆ ತಗೊಂಡು ಬಿಲ್ ಮಾಡಿಸೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ, ಸಿಹಿ ತಿಂದು ಬಟ್ಟೆಗಳನ್ನು ತೋರಿಸ್ಬೇಕು ಅಂತ ಇದ್ದೀವಿ. ಇವಳ ಬಟ್ಟೆ ಯಾವ್ಯಾವ್ದಿದೆ, ಹೆಂಗಿದೆ ಅಂತ ಅಂದ್ಬಿಟ್ಟು ತೋರಿಸ್ಬೇಕಂತೆ ಎಲ್ಲರಿಗೂ. ಸೊ ಅದೇ ಇವತ್ತಿನ ಬ್ಲಾಗು. ಯಾಕೆ ಈ ಬ್ಲಾಗು ಅಂತ ಅಂದರೆ, ಕರೆಂಟ್ ಇಲ್ಲ ಗೈಸ್. ನಮ್ಮ ಊರಲ್ಲಿ ಲೈನ್ದು ವೈರ್ನ ತೆಗ್ದಾಕ್ಬಿಟ್ಟಿದ್ದಾರಂತೆ, ರಿಪೇರಿ ಮಾಡ್ತಿದ್ದಾರಂತೆ. ಕರೆಂಟ್ ಇಲ್ಲ, ಕೂತು ಬೇಜಾರಾಗ್ತಿದೆ ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇದ್ದೀವಿ ಗೈಸ್. ಓಕೆನಾ? ಬನ್ನಿ ಸಿಹಿ ತಿಂದು ಬಟ್ಟೆಗಳನ್ನ ನೋಡೋಣ. ಅದು ಎಲ್ಲಿಂದ ತಂದಿದ್ದು ಅಂದರೆ, ರೈನ್ಬೋ ಫ್ಯಾಷನ್ಸ್. ಮೊನ್ನೆ ಲೈವ್ ಹೋಗಿದ್ದಾಗ ನಿಮಗೆ ತೋರಿಸಿದ್ದೆ ಯಾವ್ಯಾವ ಥರ ಬಟ್ಟೆ ಸಿಕ್ಕಿದೆ. ಸಿಹಿ ತಿನ್ಗೆ ಬಟ್ಟೆ ಎಲ್ಲ ಅಲ್ಲೇ ತಂದಿರೋದು ಅಂತ. ಇವಳ ಹತ್ರ ಇರೋ ಪ್ರತಿ ಒಂದು ಬಟ್ಟೆನೂ ಅಲ್ಲಿಂದಲೇ ತಂದಿರೋದು. ಇನ್ನೊಂದು ಕಡೆ ಚೀಪ್ ರೇಟ್ಗೆ ಒಂದು ಸಿಕ್ಕುತ್ತೆ, ಅಲ್ಲೊಂದು ಕಡೆ ಒಂದೊಂದಷ್ಟೇ, ಜಾಸ್ತಿ ಇಲ್ಲ. ಆದರೆ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳನ್ನ ಇವಳನ್ನೆಲ್ಲ ನಾವು ಅಲ್ಲೇ ತಂದಿರೋದು. ಯಾವುದು? ರೈನ್ಬೋ ಫ್ಯಾಷನ್ಸಲ್ಲಿ, ಒಲಿಂಪಿಯಾ ಟಾಕೀಸ್ ರೋಡಲ್ಲಿ, ಪ್ರಭಾ ಟಾಕೀಸ್ ಹಿಂಭಾಗದ ರೋಡಲ್ಲಿ, ಅಲ್ಲೇ ನಾವು ಜಾಸ್ತಿ ತಂದಿರೋದು. ಸೊ ಇವಾಗ ಬಟ್ಟೆಗಳನ್ನೆಲ್ಲ ನೋಡೋಣ, ಬನ್ನಿ ಹೋಗೋಣ. ನೋಡ್ತಿದ್ದೀರಲ್ಲ ಗೈಸ್, ಇದೇ ಸಿಹಿತನ ಬಟ್ಟೆಗಳು ನೋಡಿ, ಎಷ್ಟೊಂದಿದ್ದಾವೆ. ಹೊಸ ಬಟ್ಟೆಗಳು ಸುಮಾರಿದೆ. ಅಂದರೆ ಒಂದೊಂದು ಅಕೇಶನ್ಗೆ ಒಂದೊಂದು ತಗೊಂಡಿರೋದು. ಯಾವ್ಯಾವ ಅಕೇಶನ್ಗೆ ಯಾವ್ಯಾವ ತಗೊಂಡಿರೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಒಂದೊಂದಾಗಿ ಹೇಳ್ತೀನಿ. ಇದು ನಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಡ್ಯಾನ್ಸ್ದು, ಸೆಕೆಂಡ್ ಸ್ಟ್ಯಾಂಡರ್ಡ್ ಡ್ಯಾನ್ಸ್ ಡ್ರೆಸ್ಸು ಇದು. ಅವಳು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಡ್ಯಾನ್ಸ್ಗೆ ಅಂತ ಅಂದ್ಬಿಟ್ಟು ಸ್ಕೂಲಲ್ಲಿ ಕೊಟ್ಟಿದ್ರು. ಇದು ಮಿಡಿನ ಡ್ಯಾನ್ಸ್ದು. ಇದು ಅಲ್ಲೇನೆ, ಇದು ಸ್ಕೂಲ್ದಲ್ಲ, ಇದು ಶಿವರಾತ್ರಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ತಗೊಂಡಿದ್ದು. ನಮ್ಮ ಮಮ್ಮಿ ಕೊಡಿಸಿದ್ದು ಇದನ್ನು. ಅದೇ ಮೊನ್ನೆ ಲೈವ್ ಹೋಗಿದ್ದಾಗ ಹೇಳಿದ್ನಲ್ಲ ನಿಮಗೆ, ರೈನ್ಬೋ ಫ್ಯಾಷನ್ಸ್ ಅಲ್ಲೇ ಇದನ್ನು ತಗೊಂಡಿದ್ದು. ಅಂದರೆ ನಾವು ಒಂದೊಂದಕ್ಕೆ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಟು ತಗೊಳ್ಳಲ್ಲ, ಒಟ್ಟಿಗೆ ಎಲ್ಲ ಮಕ್ಳಿಗೂ ಸೇರಿಸಿ ತಗೊಂಡು ಒಟ್ಟಿಗೆ ಬಿಲ್ ಹಾಕಿಸ್ತೀವಿ. ಒಂದು 5-6 ಜನಕ್ಕೆ ಒಟ್ಟಿಗೆ ತಗೊಂಡು ಬಿಲ್ ಮಾಡಿಸೋದು. ಎಷ್ಟು ವರ್ಷ ಆಯಿತು? 2 ವರ್ಷ ಆಗಿದೆ. 2 ವರ್ಷದಲ್ಲಿ ತಗೊಂಡಿದ್ದು. ಅಂದರೆ ನಾವೆಲ್ಲ ಸ್ವಲ್ಪ ದೊಡ್ಡ ಸೈಜ್ನೇ ತೊಗೊಂಡ್ಬಿಡ್ತೀವಿ. ಇನ್ನೂ 1 ವರ್ಷಕ್ಕೆ ಆಗೋ ಥರನೇ ಇವಳಿಗೆ ಬಟ್ಟೆಗಳನ್ನೆಲ್ಲನೂ ತಗೊಳ್ಳೋದು. ಇದು ಇವಳದು ಡ್ಯಾನ್ಸ್ ಡ್ರೆಸ್ಸು. ಈ ವರ್ಷ ಅಲ್ಲ, ಲಾಸ್ಟ್ ಇಯರ್, ಅಂದರೆ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಡ್ಯಾನ್ಸ್ಗೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದು. ಇದು ಡ್ರೆಸ್ ಇರೋದು ಅದೇ ಕಲರು. ಇದು ಫ್ರಾಕ್ ಥರ, ಅದು ಲೆಹೆಂಗಾ ಅಷ್ಟೇ. ನೆಕ್ಸ್ಟು ಫ್ರಾಕ್ಸ್ ತೋರಿಸ್ತಿದ್ದಾಳೆ ನೋಡಿ ಗೈಸ್ ಇವಾಗ. ಇದು ಇವಳದು ಫ್ರಾಕು. ಇದು ಅಷ್ಟೇ, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೇ ತಗೊಂಡಿದ್ದೀನಿ. ಸೆಕೆಂಡಲ್ಲೂ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ತುಂಡ ಆಗಿಬಿಟ್ಟಿದೆ. ಸ್ವಲ್ಪ ಫುಲ್ ಹಳೇದಾಗೋಗ್ಬಿಟ್ಟಿದೆ. ಯಾಕಂದರೆ 3-4 ವರ್ಷನೇ ಆಗಿದೆ ಗೈಸ್ ಇದು ತಗೊಂಡು. ಇದು ಅಲ್ಲೇ ತಗೊಂಡಿದ್ದು. ಎಲ್ಲ ಗಲೀಜು ಮಾಡ್ಕೊಂಬಿಟ್ಟಿದ್ದಾಳೆ. ರೈನ್ಬೋ ಕಲೆಕ್ಷನ್ಸ್ ಅಲ್ಲೇ ತಗೊಂಡಿದ್ದು ಇದನ್ನು. ಇದು ಆದರೆ ಇದನ್ನು ಅಲ್ಲೆಲ್ಲ ತಗೊಂಡಿದ್ದು, ರೈನ್ಬೋ ಕಲೆಕ್ಷನ್ಸ್ದಲ್ಲ. ಇದು ಬೇರೆ ಕಡೆ ತಗೊಂಡಿದ್ದು ಗೈಸ್. ಇದನ್ನ ಬೇರೆ ಕಡೆ ತಗೊಂಡಿದ್ದು. ಅಲ್ಲಿ ಈ ಥರ ಬಂದಿರಲಿಲ್ಲ, ಸೊ ಅದಕ್ಕೆ ನಾವು ಬೇರೆ ಕಡೆ ತಗೊಂಡಿದ್ದು. ನೋಡಿ ಇಲ್ಲಿ ರೈನ್ಬೋ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದು ತಗೊಂಡು ಇನ್ನೊಂದು 2-3 ವರ್ಷ ಆಯಿತು. 4
ವರ್ಷ ಆಯ್ತು. ಇಲ್ಲ 3 ವರ್ಷ ಆಗಿದೆ ಅಷ್ಟೇ ಗೈಸ್. ಇವಳು ಗೊತ್ತಿಲ್ಲ, 3 ವರ್ಷ ಆಗಿದೆ ಅಷ್ಟೇ, 3 ವರ್ಷ ಆಗಿದೆ. ಇನ್ನು ಅಲ್ಲೊಂದು ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದು ಎಲ್ಲಾಂತಾಯಿ ಹಬ್ಬಕ್ಕೆ. ಇದ್ರ ಹಿಂದೆನೆ ಎಷ್ಟು 1-2 ವರ್ಷನಾ, 3 ವರ್ಷ ಆಯಿತು. ಇದನ್ನು ತಗೊಂಡು ಗ್ರೀನ್ ಕಲರು ಫ್ರಾಕೆ ಸದ್ಯಕ್ಕೆ ಸಾಕು. ಯಾಕಂದರೆ ಇವಳು ಚುಚ್ಚ ಬಟ್ಟೆಗಳನ್ನ ಹಾಕೊಳ್ಳಲ್ಲ ಅಂತ ಆಗ ಸಕ್ಕತ್ ಗಲಾಟೆ ಮಾಡ್ತಿದ್ಲು. ಅದಕ್ಕೆ ಸಿಂಪಲಾಗಿರಲಿ ಅಂತ ಅಂದ್ಬಿಟ್ಟು ತಗೊಂಡಿದ್ವಿ. ಹ್ಞೂ ಗೈಸ್, 3 ವರ್ಷ ಆಯಿತು ಇದನ್ನ ತಗೊಂಡು. ಈ ಫ್ರಾಕ್ನು ಅಷ್ಟೇ, ಇದು ಅಲ್ಲೇ ತಗೊಂಡಿದ್ದು. 2 ವರ್ಷನೇ ಆಯಿತು. ಆಗುತ್ತೆ, ಈಗಲೂ ಹಾಕೋತಾಳೆ ಫ್ರಾಕು. ಇದು ರೇನ್ಬೋ ಕಲೆಕ್ಷನ್ಸಲ್ಲೇ ತಗೊಂಡಿದ್ದು, ಅಲ್ಲೇ ತಗೊಂಡಿದ್ದು. ಇದನ್ನು ಯಾವುದಕ್ಕೆ ಅಂದರೆ ಗೌರಿ ಹಬ್ಬಕ್ಕೆ ಗೈಸ್. ಗೌರಿ ಹಬ್ಬದಲ್ಲೂ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ತಗೊಂಡಿದ್ದು ಗೈಸ್. ಇದನ್ನ ನಾವು ತಗೊಂಡು 3-4 ವರ್ಷ ಆಯ್ತು ಇದನ್ನು ತಗೊಂಡು. ಎಲ್ಲ ನಾವು ಇವಳಿಗೆ ದೊಡ್ಡದನ್ನೇ ತಂದಿರೋದು ಗೈಸ್ ನಾವು. ಇವಾಗ ಎಲ್ಲ ತುಂಡಾಗ್ಬಿಟ್ಟಿದೆ ಗೈಸ್. ಇದು ಅಷ್ಟೇ, ಇದನ್ನ ಕೊಡಿಸಿದ್ದು ನಮ್ಮ ಮಾವನ ಮಗಳು ಮದುವೆಗೆ ಅಂತ ಅಂದ್ಬಿಟ್ಟು ನಮ್ಮ ಮಾವ ಇವಳಿಗೆ ಕೊಡಿಸಿದ್ದು ಗೈಸ್. ಇದನ್ನ, ಈ ಡ್ರೆಸ್ನ ಇದು ಬಂದು ಫಸ್ಟ್ ಸ್ಟ್ಯಾಂಡರ್ಡಲ್ಲೇ. ಆಗ ನಮ್ಮ ಮಾವನ ಮಗಳು ಮದುವೆ ಈ ಕಾರ್ತಿಕ್ ಬಂದರೆ 5 ವರ್ಷ ಆಯಿತು ಅಂತ ಅನ್ಸುತ್ತೆ. 32 ಸೈಜ್ ಇದು ಇನ್ನೂ ಆಗುತ್ತೆ. ಈಗಾಗಲೇ ತಗೊಂಡಿದ್ದು ಗೈಸ್, ಅಲ್ಲೇ ರೇನ್ಬೋ ಫ್ಯಾಷನ್ಸಲ್ಲೇ ತಗೊಂಡಿದ್ದು ಇದನ್ನು ಡ್ರೆಸ್ನ. ನೋಡಿ ಸೂಪರ್ ಆಗಿದೆ. ಈ ಥರದ್ದು ಇನ್ನೊಂದು ಟೊಮೆಟೊ ರೆಡ್ ಕಲರ್ದೊಂದು ನೆಕ್ಲೆಸ್ ಡ್ರೆಸ್ ಅಂತ ಇತ್ತು. ಆದರೆ ಅದನ್ನ ತುಂಡ ಆಗೋಯ್ತು ಅಂತ ಅಂದ್ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಟ್ವಿ. ಫುಲ್ ತುಂಡಾಗೋಯ್ತು, ಟೈಟ್ ಆಗೋಯ್ತು ಅಂತ ಅಂದ್ಬಿಟ್ಟು ಕೊಟ್ಬಿಟ್ವಿ ಗೈಸ್ ಅದನ್ನ. ಇದು ಚೆನ್ನಾಗಿದೆ. ಇದು ಎಲ್ಲ ರೇನ್ಬೋ ಫ್ಯಾಷನ್ಸಲ್ಲೇ ತಗೊಂಡಿದ್ದು. ಇದು ಮಾತ್ರ ಬೇರೆ. ಇದನ್ನು ಯಾರೋ ಕೊಡಿಸಿದ್ದು ಗೈಸ್. ಇದನ್ನು ದೀಪಾವಳಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಕೊಡಿಸಿದ್ದು. ದೀಪಾವಳಿ ಹಬ್ಬಕ್ಕೆ ಅಂತ ಕೊಡಿಸಿದ್ದು. ಇದನ್ನ ನನ್ನ ತಂಗಿ ಕೊಡಿಸಿದ್ದು ಬರ್ತಡೆಗೆ ಅಂತ. 3 ವರ್ಷ ಗೈಸ್ ಇದನ್ನ ತಗೊಂಡಿದ್ದು. 3 ವರ್ಷ ಆಯಿತು ಗೈಸ್ ಇದನ್ನ ತಗೊಂಡು. ಇದು ಸೇಮ್ ನಮ್ಮ ರೇನ್ಬೋ ಫ್ಯಾಷನ್ಸಲ್ಲೇ ತಗೊಂಡಿರೋದು. ಇದನ್ನು ಅಷ್ಟೇ ರೇನ್ಬೋ ಫ್ಯಾಷನ್ಸಲ್ಲೇ ತಗೊಂಡಿರೋದು. ಅವಳು ಬರ್ತಡೆಗೆ ಅಂತ ನನ್ನ ತಂಗಿ ಕೊಡಿಸಿದ್ದು ಗೈಸ್. ಅದು ಇದು ಬೇರೆ ಕಡೆ ತಗೊಂಡಿದ್ದು. ಅಲ್ಲೇ ಒಲಿಂಪಿಯಾ ಟಾಕೀಸ್ ಹತ್ರ ಇನ್ನೊಂದು ಅಂಗಡಿ ಇದೆ, ಅಲ್ಲಿ ಗೈಸ್ ಇದನ್ನ ತಗೊಂಡಿದ್ದು. ಬರೀ 550 ರೂಪಾಯಿ ಅಷ್ಟೇ. ಸುಮಾರಾಗಿ ಇನ್ನೇನು 1-2 ವರ್ಷ ಆಗಿದೆ. ಆದರೆ ಕಲರೆಲ್ಲ ಆಗಲೇ ಹೊರಟೋಗ್ಬಿಟ್ಟಿದೆ ನೋಡಿ. ಇಲ್ಲಿ ಕ್ವಾಲಿಟಿ ಎಲ್ಲ ಅಷ್ಟೊಂದೇನು ಚೆನ್ನಾಗಿಲ್ಲ. ಇದು ದುಡ್ಡು ಕಡಿಮೆ, ಚೆನ್ನಾಗಿಲ್ಲ, ಕ್ವಾಲಿಟಿನೂ ಚೆನ್ನಾಗಿಲ್ಲ. ಅದು ಕಾಸಿಗೆ ತಕ್ಕಂತ ಕಜ್ಜಾಯ ಅಂತಾರಲ್ಲ ಗೈಸ್, ಹಾಗೆ ಕಲರೆಲ್ಲ ಆಗಲೇ ಹೋಗ್ಬಿಟ್ಟಿದೆ. ಸುಮ್ಮನೆ ಇಟ್ಕೊಂಡಿದ್ದಾಳೆ ಅಷ್ಟೇ. ಇದು ನೋಡಿ, ಇದು ಈ ವರ್ಷ ಡ್ಯಾನ್ಸ್ ಡ್ರೆಸ್ ಸ್ಕೂಲಲ್ಲಿ ಕೊಟ್ಟಿದ್ದು. ಅದೇ 4th ಸ್ಟ್ಯಾಂಡರ್ಡಲ್ಲಿ ಕೊಟ್ಟಿದ್ದು ಗೈಸ್. ಇದನ್ನ ತುಂಬ ಚೆನ್ನಾಗಿದೆ. 1050 ರೂಪಾಯಿ ಅಷ್ಟೇ. ಸ್ಕೂಲಲ್ಲಿ ಡ್ಯಾನ್ಸ್ಗೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ನಮ್ಮ ಮೈಸೂರಲ್ಲಿ ಚೀಪ್ ರೇಟಿಗೆ ಸಿಕ್ಕೋ ಥರ ಬಟ್ಟೆಗಳು ಬೇರೆ ಕಡೆ ಸಿಕ್ಕಲ್ಲ. ಇದೆಲ್ಲ ಬೇರೆ ಕಡೆ ತಗೋತೀನಿ ಅಂದರೆ ಏನು ಸುಮ್ಮನೆ ದುಡ್ಡಾಗುತ್ತಾ ಗೈಸ್? ನೀವೇ ಯೋಚನೆ ಮಾಡಿ ಎಷ್ಟಾಗುತ್ತೆ ಅಂತ. ಇದು ಇದನ್ನ ಹೋದ ವರ್ಷ ಇದರಲ್ಲಿ ಅನಿಸುತ್ತೆ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅನಿಸುತ್ತೆ, ಗೌರಿ ಹಬ್ಬಕ್ಕೆ ಗೃಹ ಪ್ರವೇಶ. ಈಗ ನಮ್ಮ ಮನೆ ಇದೆಯಲ್ಲ, ಈ ಮನೆ ಗೃಹ ಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು ತಗೊಟ್ಟಿದ್ದು, ಗ್ರ್ಯಾಂಡಾಗಿರಲಿ ಅಂತ ಅಂದ್ಬಿಟ್ಟು ಈ ಡ್ರೆಸ್ನ ತಗೊಟ್ಟಿದ್ದು. ಇದೂ ರೇನ್ಬೋ ಫ್ಯಾಷನ್ಸಲ್ಲೇ ಗೈಸ್ ತಗೊಂಡಿರೋದು. ನನಗೆ ಗೊತ್ತಿರಲಿಲ್ಲ ಯಾರು ತಂದಿದ್ದು ಅಂತ, ನನಗೂ ಗೊತ್ತಿರಲಿಲ್ಲ. ನಮ್ಮ ಅಜ್ಜಿ ತಗೊಟ್ಟಿದ್ದಂತೆ ಇದು.
ನಾವೇ ತಂದಿದ್ದು ಗೈಸ್ ಇದನ್ನ. ಇವಳು ಇರಲಿಲ್ಲ, ಸ್ಕೂಲ್ಗೆ ಹೋಗಿದ್ಲು, ಸ್ಕೂಲ್ ನಡೀತಾ ಇತ್ತು ಅವಾಗ ನಮ್ಮ ಮನೆ ಗೃಹ ಪ್ರವೇಶದ ಟೈಮ್ನಲ್ಲಿ ನಾವೇ ತೊಗೊಂಡು ಬಂದಿದ್ವಿ. ಗ್ರ್ಯಾಂಡಾಗಿರಲಿ ನೈಟ್ಗೆ. ನಾನು ಪರ್ಪಲ್ ಕಲರ್ ಸ್ಯಾರಿ ನಿಮಗೆ ತೋರಿಸಿದ್ದೆ ನೋಡಿ ನಮ್ಮ ಇದರಲ್ಲಿ ಗೃಹ ಪ್ರವೇಶದಲ್ಲಿ ಅಂತ, ಇಬ್ರಿಗೂ ಮ್ಯಾಚಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ತಗೊಂಡಿದ್ದು. ಇದು ಬಂದು ಗೃಹ ಪ್ರವೇಶದ್ದೆ, ಇದನ್ನು ಗೃಹ ಪ್ರವೇಶಕ್ಕೆ ಅಂತಲೇ ತಗೊಟ್ಟಿದ್ದು ಗೈಸ್ ಇದನ್ನು. ಇದನ್ನು ಅಷ್ಟೇ ಅಲ್ಲೇ ಎಲ್ಲಾನು ಅಲ್ಲೇ ತಗೊಂಡಿರೋದು. ಇದನ್ನು ರೇನ್ಬೋ ಫ್ಯಾಷನ್ಸ್ ಅಲ್ಲೇ ತಗೊಂಡಿರೋದು. ಬ್ಲೌಸ್ ಅಷ್ಟೇ. ಈ ಬ್ಲೂ ಕಲರು ಇದು ಮಾತ್ರ ಮೂರು ವರ್ಷದ 4 ವರ್ಷನೇ ಆಯಿತು. 3-4 ವರ್ಷ ಆಯಿತು ಗೈಸ್ ಇದನ್ನ ತಗೊಂಡು. ಈಗಲೆಲ್ಲ ರೇನ್ಬೋ ಫ್ಯಾಷನ್ಸ್ ಅಲ್ಲೇ ತಗೊಂಡಿದ್ದು. ಸ್ಕೈ ಬ್ಲೂ ಕಲರು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಗೊಂಡಿದ್ದು. ನೋಡ್ತಿಲ್ಲ, ಇಟ್ಕೊಂಡಿದ್ದಾಳೆ. ಕಿತ್ತಾಕಿದ್ಲು ನೋಡಿ, ಜಿಪ್ನೆ ಕಿತ್ತಾಕಿದ್ಲು. ಇಡು ಈಗ ಸಾಕು, ಹಾಕೊಳ್ಳಲ್ಲ ಅಂದಮೇಲೆ ಸುಮ್ಮನೆ ಹಾಕಿದ್ ಮಾಡ್ತೀಯ. ಇಳ್ತಿದೆ ಗೈಸ್ ಮಾಡೋದು ಕೆಲಸ ಇಳ್ದು. ಇಲ್ಲ ಅಂತ ಅಂದ್ರು ಸುಮ್ಮನೆ ಕಾಲ ಮಾವ ತಗೊಟ್ಟಿದ್ದು. ಅಂದ್ರೆ ಯಾರು ಹೇಳಿ? ಇದು ನಮ್ಮ ಅಣ್ಣ ಅಂದರೆ ನಮ್ಮ ಪರಿಚಯದವರು ಅವ್ರ ಮನೆ ಗೃಹ ಪ್ರವೇಶದಲ್ಲಿ ತಗೊಟ್ಟಿದ್ದು. ಮನೆ ಗೃಹ ಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು ನಿದ್ದೆ ಬರ್ತಿದೆ ಗಾಯ್ಸ್ ನನಗಂತೂ. ಕೂತಿದ ಕಡೆನೇ ತಗೊಡಿಸ್ತಾ ಇದ್ದೀನಿ. ಗ್ರ್ಯಾಂಡ್ ಬಟ್ಟೆ ಇದನ್ನು ತಗೊಂಡು 4 ವರ್ಷ ಆಗಿದೆ ಗೈಸ್. ತುಂಬಾ ಗ್ರ್ಯಾಂಡ್ ಆಗಿದೆ. ಬರೀ 1,000 ಗೈಸ್ ಇದನ್ನ ಕೊಟ್ಬಿಟ್ಟು ನಾವು ತಗೊಂಡಿದ್ದು. ಅವ್ರು 1,500 ಕಡಿಮೆ ಕೊಡಲ್ಲ ಅಂತ ಇವಳು ಬರ್ತಡೆಗೆ ಅಂತ ಅಂದ್ಬಿಟ್ಟು, ಇಲ್ಲ ನಾವು 1,000 ಕೊಡೋದು ಅಂತ ಅಂದ್ಬಿಟ್ಟು 1,000 ಮಾಡಿ 1,000 ಅಷ್ಟೇ ಗೈಸ್. ಇದನ್ನ 1,000 ಕೊಟ್ಬಿಟ್ಟು ತಗೊಂಡಿದ್ವಿ 4 ವರ್ಷದಲ್ಲಿ. ಈಗ ಹೋದ್ರು ಅಷ್ಟೇ 1,500 ಕಡಿಮೆ ನಾವು ಯಾವ ಬಟ್ಟೆಗೂ ಇವಳಿಗೆ ಕೊಡಲ್ಲ. ಇಲ್ಲಿ ನೀವು ಕೇಳ್ತಿದ್ರಲ್ಲ, ಇಲ್ಲಿ ಈ ಡ್ರೆಸ್ದು ಇದು ನಮ್ಮ ಆಂಟಿ ತಗೊಟ್ಟಿದ್ದು. ಹೇಳದ್ನಲ್ಲ, ಅವರ ತಂಗಿ ಮಗಳಿಗೆ ತಗೋಬೇಕಾದ್ರೆ ಇವಳಿಗೂ ತಗೊಟ್ರು. 2 ವರ್ಷ ಆಗಿದೆ ಗೈಸ್ ಅಷ್ಟೇ ಅದನ್ನ ತಗೊಂಡು. 2 ವರ್ಷ ಆಗಿದೆ. ಇದ್ರದ್ದು ಬ್ಲೌಸು ಎಲ್ಲಿದೆ? ಸೇಮ್ ಟು ಸೇಮ್, ಅದು ಇದು ಎರಡು ಒಂದೇ. ಅಂದ್ರೆ ಇದನ್ನ ನಮ್ಮ ಅಜ್ಜಿ ತಗೊಟ್ಟಿದ್ದು. ಗೌರಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ತಗೊಟ್ಟಿದ್ದು ಗೈಸ್ ಇದು. ಇನ್ನು ಇಲ್ಲಿ ಒಂದು ಇದೆ ಗಾಯ್ಸ್, ಇಲ್ಲೊಂದಿದೆ. ಇಡು ಸಾಕು, ಅದೇನಾರು ತೋರಿಸ್ತಾ ಇದೆ. ಅಯ್ಯೋ ನೋಡಿ, ಇವಳಿಗೆ ಹೇಳಿ ಹೇಳಿ ನನಗೆ ಸಾಕಾಗುತ್ತೆ ಗೈಸ್. ಇವಳಿಗೆ ಸುಮ್ಮನೆ ಹಿಡ್ಕೊಂಡು ಅಲಿತಾ ನಿಂತ್ಕೋತಾಳೆ. ಇದು ನನ್ನ ತಂಗಿ ತೆಗೆದು ಕೊಟ್ಟಿದ್ದು ಬರ್ತಡೇಗೆ. ಬರ್ತಡೇಗೆ ಗೈಸ್. ಇದು 3 ವರ್ಷದ ಹಿಂದೆ ಬರ್ತಡೇಗೆ ಅಂತ. ಬರ್ತಡೇಗ ಇಲ್ಲ, ಶಿವರಾತ್ರಿ ಹಬ್ಬಕ್ಕೆ ಗೈಸ್. ಬರ್ತಡೇಗಲ್ಲ, ಶಿವರಾತ್ರಿ ಹಬ್ಬಕ್ಕೆ 3 ವರ್ಷ ಆಯಿತು. ಇದನ್ನು ಅಲ್ಲೇನೆ ತಗೊಟ್ಟಿದ್ದು ಗೈಸ್. ಇನ್ನು ಸೇಮ್ ಇದು ಮಾತ್ರ ತುಂಬಾ ಅಂದ್ರೆ ತುಂಬಾ ಹಳೇದು ಗೈಸ್. ಎಷ್ಟು ಹಳೇದು ಅಂತ ಅಂದ್ರೆ ಇವಳು ಎಲ್ ಕೆ ಜಿ ಓದುವಾಗ ಗಾಯ್ಸ್ ಅದನ್ನ ಈ ಲಂಗ ಬ್ಲೌಸ್ನ ತಗೊಟ್ಟಿದ್ದು. LKG ಓದುವಾಗ. ಅದನ್ನ ಆಗಲ್ಲ, ಅದು ಕೆಳಗಡೆ ಇದಾಗುತ್ತೆ, ಮೇಲ್ಗಡೆ ಇದಾಗಲ್ಲ. ಒಂದು ನೀಲಿ ಕಲರ್ ಬ್ಲೌಸ್ ಹೊಲಿಸ್ಬಿಟ್ಟು ಅದಕ್ಕೆ ಹಾಕಿಸ್ಬೇಕು. ನಿಮ್ಗೆ ಇನ್ನೊಂದು ಅದು ಸ್ಯಾರಿ. ಈ ಸೀರೆನೂ ಅಷ್ಟೇ, ಈ ಲಂಗ ಬ್ಲೌಸ್ ತಗೊಂಡಾಗ್ಲೇ ತಗೊಂಡಿದ್ದು ಗಾಯ್ಸ್ ಇದನ್ನ. ಇಲ್ಲ ಇಲ್ಲ, ಇದು ಎಲ್ಲಮ್ಮ ತಾಯಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ತಗೊಂಡಿದ್ದು ಗಾಯ್ಸ್ ಇದನ್ನ ನಾವು. ಹೌದು, ಅದು ಇದು ಎರಡನ್ನೂ ಒಟ್ಟಿಗೆ ತಗೊಂಡಿದ್ದು. ಎಲ್ಲಮ್ಮ ತಾಯಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ತಗೊಂಡಿದ್ದು ಗಾಯ್ಸ್ ಇದನ್ನ. ಆ ಸೀರೆ ಕೊಟ್ಬಿಡ್ತು. ಇದು ರೆಡಿ ಸೀರೆ
3 ವರ್ಷ 4 ವರ್ಷ ಏನೋ ಆಗಿದೆ. ಒಂದು ಮೂರಾ ಈ ವರ್ಷ ಮಾಡಲಿಲ್ಲ, ಓದಲ್ಲ ಆಚೆ 3 ವರ್ಷ ಆಗೈತೆ ಗೈಸ್ ಇದನ್ನ ತಗೊಂಡಿದ್ದು. ನಮ್ಮ ಮನೇಲಿ ಎಲ್ಲಮ್ಮ ಇದೆಯಲ್ಲ, ಅದನ್ನ ಕೂರಿಸಿ ವರ್ಷಕ್ಕೊಂದ್ಸರಿ ಹಬ್ಬ ಮಾಡಬೇಕು, ಅದಕ್ಕೆ ಉಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದು ಗೈಸ್. ಇದನ್ನ ಲಾಸ್ಟ್ ಇದು ಬಟ್ ನಾಟ್ ದ ಲೀಸ್ಟ್, ಇಲ್ಲಿ ನೋಡಿ ಅವ್ರದ್ದು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಇದೆಲ್ಲ. ನನ್ನ ಹತ್ರ 2 ಜೀನ್ಸ್ ಪ್ಯಾಂಟು. ಯಾಕಂದರೆ ಇವಳಿಗೆ ಜೀನ್ಸ್ ಪ್ಯಾಂಟು ಪ್ರಾಬ್ಲಮ್ ಗೈಸ್, ಏನು ಅಂತ ಹೇಳಲ್ಲ, ಜೀನ್ಸ್ ಪ್ಯಾಂಟ್ ಪ್ರಾಬ್ಲಮ್, ಅದಕ್ಕೆ ನಾವು ಜಾಸ್ತಿ ಇವಳಿಗೆ ಜೀನ್ಸ್ ಪ್ಯಾಂಟ್ಗಳನ್ನ ಕೊಟ್ಟಿಲ್ಲ. ಆನ್ಲೈನಲ್ಲಿ ಮೀಶೋದಲ್ಲಿ ಬುಕ್ ಮಾಡಿಬಿಟ್ಟು ತರಿಸ್ಕೊಂಡಿದ್ದು ಅದನ್ನ. ಇದು ನಂದೆ, ಯಾರೋ ಕೊಟ್ಟಿದ್ದು ಅಷ್ಟೇ. ಆಮೇಲೆ ಇಲ್ಲಿ ನೋಡಿ ಗೈಸ್, ಇಲ್ಲಿ ಬೇರೆ ಇದ್ದಾವೆ ಬಟ್ಟೆಗಳು, ಆದರೆ ಇದ್ರದ್ದು ಒಂದೊಂದು ಸೆಟ್ಟು ಎಲ್ಲೆಲ್ಲೋ ಸೇರ್ಕೊಂಡ್ಬಿಟ್ಟಿದೆ, ಎಲ್ಲಿ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಇದು ಮೀಶೋದಲ್ಲಿ ಬುಕ್ ಮಾಡಿದ್ದು, ಆನ್ಲೈನ್ ಮೀಶೋದಲ್ಲಿ ಬುಕ್ ಮಾಡಿದ್ದು ಗೈಸ್. ಲಾಸ್ಟು ಇಲ್ಲೊಂದಿದೆ ಫುಲ್ಲು ಸಿಂಡ್ರೆಲ್ಲ ಡ್ರೆಸ್ಸು, ಈಗ ತೋರಿಸ್ತಾ ಇದ್ದಾಳೆ ನೋಡಿ. ಫುಲ್ಲು 850 ರೂಪಾಯಿ ಗೈಸ್ ಇದು ಈ ಡ್ರೆಸ್ಸು. 850 ರೂಪಾಯಿ ಗೈಸ್ ಇದು ತಗೊಂಡಿದ್ದು ನಾವು, 850 ರೂಪಾಯಿ. ಇದು ಬೇರೆ ಅಂಗಡಿನಲ್ಲಿ ಮೊನ್ನೆ ಲೈವ್ ಹೋಗಿದ್ದಾಗ ನೋಡಿದ್ವಿ ಅಂತ ಅನಿಸುತ್ತೆ, ತೋರಿಸ್ದೆ ಅಂತ ಅನಿಸುತ್ತೆ. ಮನ್ನಾರ್ಸ್ ಶಾಪ್ ಎದುರುಗಡೆ ಒಂದು ಗಲ್ಲಿನಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ತಗೊಂಡಿದ್ದು. ಅಲ್ಲಿ ಬರೀ ಈ ಥರದ್ದು ಮಾತ್ರ ಸಿಕ್ಕುತ್ತೆ, ಬೇರೆದೆಲ್ಲ ಸಿಕ್ಕಲ್ಲ, ಅಷ್ಟೊಂದೆಲ್ಲ ಚೆನ್ನಾಗಿಲ್ಲ. ಈ ಥರ ಫ್ರಾಕ್ಗಳಿಗೆ ಮಾತ್ರ ಸಿಕ್ಕುತ್ತೆ. ಅಲ್ಲಿ ತಗೊಂಡಿದ್ದು ಗೈಸ್ 850 ರೂಪಾಯಿ ಈ ಡ್ರೆಸ್ನ ತಗೊಂಡಿದ್ದು. ಶಿವರಾತ್ರಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ತಗೊಂಡಿದ್ದು. ಹೊಸ ವರ್ಷಕ್ಕೆ ಅಂತ ಅಂದ್ಬಿಟ್ಟು ಈ ಬಟ್ಟೆನ ತಗೊಂಡಿದ್ದು ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಇದ್ದಾವೆ, ಆದರೆ ಇವಕ್ಕೆಲ್ಲ ಒಂದು ಟಾಪ್ ಇದ್ದಾರೆ, ಬಾಟಮ್ ಇಲ್ಲ, ಬಾಟಮ್ ಇದ್ದರೆ ಟಾಪ್ ಇಲ್ಲ, ಇಷ್ಟೊಂದಿದೆ ನೋಡಿ. ಇಲ್ಲಿ ಹೇಗೆ ಕೂತಿದ್ದಾಳೆ ಅಂತ ಅಂದ್ಬಿಟ್ಟು ಬಟ್ಟೆಗಳು ಗುಡ್ಡೆ ಮೇಲೆ ಕೂತಿದ್ದಾಳೆ ಸಿಹಿತಾ. ಓಕೆ, ಇಷ್ಟೇ ಗೈಸ್ ಇವ್ರದ್ದು ಬಟ್ಟೆಗಳು ಇದೆ, ಆದರೆ ಎಲ್ಲೆಲ್ಲೋ ಇದ್ದಾವೆ, ಆದರೆ ತುಂಬ ಮೇಜರಾಗಿ ಇಷ್ಟಿದೆ ಗೈಸ್. ನೋಡಿದ್ರಲ್ಲ, ಸುಸ್ತಾಗೋಯ್ತು ನನಗೆ. ಓಕೆ ಗೈಸ್, ನೋಡಿದ್ರಲ್ಲ ಸಿಹಿತನ ಬಟ್ಟೆಗಳನ್ನು ಎಲ್ಲೆಲ್ಲಿ ತಂದಿರೋದು ಅಂತ ಅಂದ್ಬಿಟ್ಟು ನೋಡುತ್ತಿದ್ದೀರಲ್ಲ. ಓಕೆ, ನಿಮಗೆ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ನ ಒತ್ತದೇ ಅಲ್ಲ, ಒತ್ತಿ, ಇವಳು ಮಾತನ್ನ ಕೇಳಬೇಡಿ, ಒತ್ತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಓಕೆ, ಸಿ ಯು ಸೂನ್, ಬಾಯ್.